ಪ್ರಧಾನಿ ಮೋದಿ ಸಾಗುವ ರಸ್ತೆಗಳಲ್ಲಿ ಬಿಗಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಸ್ತೆಯ ಎರಡೂ ಕಡೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಸಾಗುವಂತಹ ರಸ್ತೆಯುದ್ದಕ್ಕೂ ಪೊಲೀಸರ ಕಣ್ಗಾವಲು, ಸರ್ಪಗಾವಲು, ಮೇಕ್ರಿ ಸರ್ಕಲ್ ಸುತ್ತಮುತ್ತ ಖಾಕಿ ಸರ್ಪಗಾವಲಿದೆ. ಸಾರ್ವಜನಿಕರಿಗೆ ಪ್ರತ್ಯೇಕ ನಿಲುಗಡೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರೋಡ್ ಶೋ ಕೂಡ ಇರುತ್ತೆ. ಆದ್ದರಿಂದ ಪ್ರಧಾನಿ ಮೋದಿ ಅವರು ಸಾಗುವ ರಸ್ತೆಯುದ್ದಕ್ಕೂ ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಇವತ್ತು ರಾಜಧಾನಿಯಲ್ಲಿ ಪ್ರಧಾನಿ ಮೋದಿ ಹವಾ ಜೋರಾಗಿರಲಿದೆ. ಹಾಗಾದ್ರೆ ಮೋದಿ ಬರುವಂತಹ ಮಾರ್ಗದಲ್ಲಿ ಏನೆಲ್ಲ ಬದಲಾವಣೆಗಳು ಇರುತ್ತೆ, ಕೆಲ ರಸ್ತೆಗಳಿಗೆ ನಿರ್ಬಂಧವೂ ಕೂಡ ಇದೆ. ಈ ರೂಟ್ನಲ್ಲಿ ಬರೋ ಜನರೇ ಗಮನ ಹರಿಸಿ ಈ ವರದಿಯನ್ನು. ಬೆಂಗಳೂರಲ್ಲಿ ನಮೋ ಹವಾ, ಗಲ್ಲಿ ಗಲ್ಲಿಯಲ್ಲೂ ಕಾಕಿ ಕೋಟೆ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಎಂಟ್ರಿಗೆ ಕ್ಷಣಗಣನೆ ಶುರುವಾಗಿದೆ. 3 ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ ನಡೆಯಲಿದೆ. ವಂದೇ ಭಾರತ್ ಯೆಲ್ಲೋ ಮೆಟ್ರೋ ಲೈನ್ಗೆ ಗ್ರೀನ್ ಸಿಗ್ನಲ್ ತೋರಿಸಲಿದ್ದಾರೆ. ಇನ್ನು ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇನ್ನು ಮೋದಿ ಬರುವಂತಹ ಪ್ರಮುಖ ರಸ್ತೆಗಳ ಮಾರ್ಗ ಬದಲಾವಣೆಯಾಗಿದ್ದು, ಕೆಲ ರಸ್ತೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಅದ್ಯಾವ್ಯಾವ ರಸ್ತೆಗಳು ಅಂತ ನಾವು ನೋಡೋದಾದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ. ಹೊಸೂರು ರಸ್ತೆಯಿಂದ ನಗರಕ್ಕೆ ಬರುವಂತಹ ಮಾರ್ಗ, ಇನ್ಫೋಸಿಸ್ ಅವೆನ್ಯೂ, ವೆಲಂಕಣಿ ರಸ್ತೆ, ಜಂಕ್ಷನ್, ಬನ್ನೇರುಘಟ್ಟ ರಸ್ತೆ, ನೈಸ್ ಟೋಲ್ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ವರೆಗೆ, ಕನಕಪುರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಮಾಗಡಿ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ, ಮಾದವರ ರಸ್ತೆ ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ವರೆಗೆ, ಕೋಡೆ ಸರ್ಕಲ್ನಿಂದ ಕೆಆರ್ ಸರ್ಕಲ್ವರೆಗೂ ವಾಹನಗಳ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30ರವರೆಗೆ ಸಂಪೂರ್ಣ ರಸ್ತೆ ಬಂದ್ ಇರಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಎಲಿವೇಟೆಡ್ ಹೈವೇ ಏನಿದೆ, ಅದನ್ನ ಬೆಳಗ್ಗೆ ನಾವು 9:30ರಿಂದ 2:30ವರೆಗೂ ಎಂಟೈರ್ ಸ್ಟ್ರೆಚ್ ನ ನಾವು ನಿರ್ಬಂಧನೆ ಮಾಡಿದೀವಿ. ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಅದೇ ರೀತಿ ಹೆವಿ ವೆಹಿಕಲ್ಸ್ ಏನಿದೆ, ನಾವು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ನಾಳೆ 11:30ವರೆಗೂ ನಾವು ಬಿಡೋದಿಲ್ಲ. ನೈಸ್ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ ತುಮಕೂರು ರೋಡ್ ಇಂದ ಬರ್ತಾ ಇದೆ, ಅದು ಬನ್ನೇರುಘಟ್ಟ ರೋಡ್ ಅಲ್ಲಿ ಎಂಡ್ ಆಗುತ್ತೆ. ಬನ್ನೇರುಘಟ್ಟ ರೋಡ್ ಇಂದ ಅವರು ತಮಿಳುನಾಡು ಕಡೆ ಹೋಗ್ಬೇಕಂದ್ರೆ ಜಿಗಣಿ ಆನೆಕಲ್ ಮುಖಾಂತರ ಅವರು ಹೊಸೂರು ಕೃಷ್ಣಗಿರಿಗೆ ತಮಿಳುನಾಡು ಮುಖಾಂತರ ಹೋಗಬಹುದು. ಬಟ್ ಅದು ಬನ್ನೇರುಘಟ್ಟ ರೋಡ್ಗೆ ನಾವು ಅದನ್ನ ಕೊನೆ ಮಾಡಿದ್ದೀವಿ. ಇನ್ನು ಪರ್ಯಾಯ ಮಾರ್ಗಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ, ಮಾರೇನಹಳ್ಳಿ ರಾಜಲಕ್ಷ್ಮಿ ಜಂಕ್ಷನ್ ನಿಂದ ಜಯದೇವ ಕಡೆಗೆ ಸಂಚರಿಸುವ ವಾಹನಗಳು, ಬನಶಂಕರಿ ಬಸ್ ನಿಲ್ದಾಣ, ಸಾರಕ್ಕಿ ಮಾರ್ಕೆಟ್, ಆರ್ವಿ ಡೆಂಟಲ್ ಜಂಕ್ಷನ್, 9ನೇ ಕ್ರಾಸ್ ರಸ್ತೆ ಮಾರ್ಗದ ಮೂಲಕ ಜಯದೇವ ಕಡೆಗೆ, ತುಮಕೂರು ಕಡೆ ಹೋಗುವ ವಾಹನಗಳು ನೈಸ್ ರಸ್ತೆ ಬಳಸಿ ಸಂಚರಿಸಲು ಸೂಚಿಸಲಾಗಿದೆ. ಇನ್ನು ನೈಸ್ ರಸ್ತೆಯಿಂದ ಬರುವಂತಹ ವಾಹನಗಳು ಬನ್ನೇರುಘಟ್ಟ ಜಂಕ್ಷನ್, ಜಿಗಣಿ ರಸ್ತೆ ಮೂಲಕ ಬೊಮ್ಮಸಂದ್ರ ಜಂಕ್ಷನ್, ಹೊಸೂರು ರಸ್ತೆ ಕಡೆಗೆ ಸಂಚರಿಸಬಹುದಾಗಿದೆ. ಲಾಲ್ಬಾಗ್ನ ವೆಸ್ಟ್ ಗೇಟ್, ನಾರ್ತ್ ಗೇಟ್ ಕೂಡ ಕ್ಲೋಸ್ ಇರಲಿದೆ. ಇದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ ಅನ್ವಯವಾಗಲಿದೆ. ಇನ್ನು ಮೋದಿ ಬರುವಂತಹ ಮಾರ್ಗದಲ್ಲಿ ಕಾಕಿ ಕೋಟೆಯೇ ನಿರ್ಮಿಸಲಾಗಿದ್ದು, ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಸರ್ಪಗಾವಲು ಇರಲಿದೆ. ಬರೋಬ್ಬರಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಸಾಗುವ ರಸ್ತೆಗಳಲ್ಲಿ ಬಿಗಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಸ್ತೆಯ ಎರಡೂ ಕಡೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಸಾಗುವಂತಹ ರಸ್ತೆಯುದ್ದಕ್ಕೂ ಪೊಲೀಸರ ಕಣ್ಗಾವಲು, ಸರ್ಪಗಾವಲು, ಮೇಕ್ರಿ ಸರ್ಕಲ್ ಸುತ್ತಮುತ್ತ ಖಾಕಿ ಸರ್ಪಗಾವಲಿದೆ. ಸಾರ್ವಜನಿಕರಿಗೆ ಪ್ರತ್ಯೇಕ ನಿಲುಗಡೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರೋಡ್ ಶೋ ಕೂಡ ಇರುತ್ತೆ. ಆದ್ದರಿಂದ ಪ್ರಧಾನಿ ಮೋದಿ ಅವರು ಸಾಗುವ ರಸ್ತೆಯುದ್ದಕ್ಕೂ ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಇವತ್ತು ರಾಜಧಾನಿಯಲ್ಲಿ ಪ್ರಧಾನಿ ಮೋದಿ ಹವಾ ಜೋರಾಗಿರಲಿದೆ. ಹಾಗಾದ್ರೆ ಮೋದಿ ಬರುವಂತಹ ಮಾರ್ಗದಲ್ಲಿ ಏನೆಲ್ಲ ಬದಲಾವಣೆಗಳು ಇರುತ್ತೆ, ಕೆಲ ರಸ್ತೆಗಳಿಗೆ ನಿರ್ಬಂಧವೂ ಕೂಡ ಇದೆ.
ಈ ರೂಟ್ನಲ್ಲಿ ಬರೋ ಜನರೇ ಗಮನ ಹರಿಸಿ ಈ ವರದಿಯನ್ನು. ಬೆಂಗಳೂರಲ್ಲಿ ನಮೋ ಹವಾ, ಗಲ್ಲಿ ಗಲ್ಲಿಯಲ್ಲೂ ಕಾಕಿ ಕೋಟೆ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಎಂಟ್ರಿಗೆ ಕ್ಷಣಗಣನೆ ಶುರುವಾಗಿದೆ. 3 ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ ನಡೆಯಲಿದೆ. ವಂದೇ ಭಾರತ್ ಯೆಲ್ಲೋ ಮೆಟ್ರೋ ಲೈನ್ಗೆ ಗ್ರೀನ್ ಸಿಗ್ನಲ್ ತೋರಿಸಲಿದ್ದಾರೆ. ಇನ್ನು ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇನ್ನು ಮೋದಿ ಬರುವಂತಹ ಪ್ರಮುಖ ರಸ್ತೆಗಳ ಮಾರ್ಗ ಬದಲಾವಣೆಯಾಗಿದ್ದು, ಕೆಲ ರಸ್ತೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಅದ್ಯಾವ್ಯಾವ ರಸ್ತೆಗಳು ಅಂತ ನಾವು ನೋಡೋದಾದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ. ಹೊಸೂರು ರಸ್ತೆಯಿಂದ ನಗರಕ್ಕೆ ಬರುವಂತಹ ಮಾರ್ಗ, ಇನ್ಫೋಸಿಸ್ ಅವೆನ್ಯೂ, ವೆಲಂಕಣಿ ರಸ್ತೆ, ಜಂಕ್ಷನ್, ಬನ್ನೇರುಘಟ್ಟ ರಸ್ತೆ, ನೈಸ್ ಟೋಲ್, ಎಲೆಕ್ಟ್ರಾನಿಕ್ ಸಿಟಿ ಟೋಲ್ವರೆಗೆ, ಕನಕಪುರ ರಸ್ತೆ, ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಕಡೆಗೆ ಹೋಗುವ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಮಾಗಡಿ ರಸ್ತೆ, ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ, ಮಾದವರ ರಸ್ತೆ, ನೈಸ್ ಟೋಲ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ವರೆಗೆ, ಕೋಡೆ ಸರ್ಕಲ್ನಿಂದ ಕೆಆರ್ ಸರ್ಕಲ್ವರೆಗೂ ವಾಹನಗಳ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30ರವರೆಗೆ ಸಂಪೂರ್ಣ ರಸ್ತೆ ಬಂದ್ ಇರಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಎಲಿವೇಟೆಡ್ ಹೈವೇ ಏನಿದೆ, ಅದನ್ನ ಬೆಳಗ್ಗೆ ನಾವು 9:30ರಿಂದ 2:30ವರೆಗೂ ಎಂಟೈರ್ ಸ್ಟ್ರೆಚ್ ನ ನಾವು ನಿರ್ಬಂಧನೆ ಮಾಡಿದೀವಿ. ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಅದೇ ರೀತಿ ಹೆವಿ ವೆಹಿಕಲ್ಸ್ ಏನಿದೆ, ನಾವು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ನಾಳೆ 11 o'clock 11:30ವರೆಗೂ ನಾವು ಬಿಡೋದಿಲ್ಲ. ನೈಸ್ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ ತುಮಕೂರು ರೋಡಿಂದ ಬರ್ತಾ ಇದೆ, ಅದು ಬನ್ನೇರುಘಟ್ಟ ರೋಡಲ್ಲೇ ಎಂಡ್ ಆಗುತ್ತೆ. ಬನ್ನೇರುಘಟ್ಟ ರೋಡಿಂದ ಅವರು ತಮಿಳುನಾಡು ಕಡೆ ಹೋಗ್ಬೇಕಂದ್ರೆ ಜಿಗಣಿ ಆನೆಕಲ್ ಮುಖಾಂತರ ಅವರು ಹೊಸೂರು ಕೃಷ್ಣಗಿರಿಗೆ ತಮಿಳುನಾಡು ಮುಖಾಂತರ ಹೋಗ್ಬೋದು. ಬಟ್ ಅದು ಬನ್ನೇರುಘಟ್ಟ ರೋಡ್ಗೆ ನಾವು ಅದನ್ನ ಹೊರೆ ಮಾಡಿದ್ದೀವಿ. ಇನ್ನು ಪರ್ಯಾಯ ಮಾರ್ಗಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ, ಮಾರೇನಹಳ್ಳಿ ರಾಜಲಕ್ಷ್ಮಿ ಜಂಕ್ಷನ್ ನಿಂದ ಜಯದೇವ ಕಡೆಗೆ ಸಂಚರಿಸುವ ವಾಹನಗಳು, ಬನಶಂಕರಿ ಬಸ್ ನಿಲ್ದಾಣ, ಸಾರಕ್ಕಿ ಮಾರ್ಕೆಟ್, ಆರ್ವಿ ಡೆಂಟಲ್ ಜಂಕ್ಷನ್, 9ನೇ ಕ್ರಾಸ್ ರಸ್ತೆ ಮಾರ್ಗದ ಮೂಲಕ ಜಯದೇವ ಕಡೆಗೆ, ತುಮಕೂರು ಕಡೆ ಹೋಗುವ ವಾಹನಗಳು ನೈಸ್ ರಸ್ತೆ ಬಳಸಿ ಸಂಚರಿಸಲು ಸೂಚಿಸಲಾಗಿದೆ. ಇನ್ನು ನೈಸ್ ರಸ್ತೆಯಿಂದ ಬರುವಂತಹ ವಾಹನಗಳು ಬನ್ನೇರುಘಟ್ಟ ಜಂಕ್ಷನ್, ಜಿಗಣಿ ರಸ್ತೆ ಮೂಲಕ ಬೊಮ್ಮಸಂದ್ರ ಜಂಕ್ಷನ್, ಹೊಸೂರು ರಸ್ತೆ ಕಡೆಗೆ ಸಂಚರಿಸಬಹುದಾಗಿದೆ. ಲಾಲ್ಬಾಗ್ನ ವೆಸ್ಟ್ ಗೇಟ್, ನಾರ್ತ್ ಗೇಟ್ ಕೂಡ ಕ್ಲೋಸ್ ಇರಲಿದೆ. ಇದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ ಅನ್ವಯವಾಗಲಿದೆ. ಇನ್ನು ಮೋದಿ ಬರುವಂತಹ ಮಾರ್ಗದಲ್ಲಿ ಕಾಕಿ ಕೋಟೆಯೇ ನಿರ್ಮಿಸಲಾಗಿದ್ದು, ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಸರ್ಪಗಾವಲು ಇರಲಿದೆ. ಬರೋಬ್ಬರಿ 10,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.